ಟು ಆಹಾ ಅಡುಗೆ ಮನೆ. ಅಡುಗೆ ಮನೆ ವೀಕ್ಷಕರಾಗಿರುವಂತಹ ಪ್ರಕಾಶ್ ಅವರ ಅಡುಗೆ ಮನೆಯ ಅಂದವನ್ನ ನಾವು ಸವಿತಾ ಇದ್ವಿ. ಈಗ ಅಡುಗೆ ಮನೆ ಓನರ್ ಆಗಿರುವಂತಹ ಪವಿತ್ರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರಿಂದ ಇನ್ನಷ್ಟು ಮಾಹಿತಿ, ಅವರಿಗೆ ಹೇಗೆ ಅನಿಸ್ತಾ ಇದೆ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾ ಅವರ ಅನುಭವ, ಅದನ್ನ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಿಮ್ಮ ಅಡುಗೆ ಮನೆ ಬಹಳ ಸುಂದರವಾಗಿದೆ. ಅಡುಗೆ ಮನೆ ಸ್ಪೆಷಾಲಿಟಿ ಎಲ್ಲ ಪ್ರಕಾಶ್ ಅವರು ಆಗ್ಲೇ ಹೇಳ್ತಾ ಇದ್ರು. ಸೊ ನಿಮ್ಗೆ ಅಡುಗೆ ಮನೆ ರೆಡಿ ಮಾಡುವಾಗ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗಿತ್ತು? ಪ್ಲಾನ್ ಫುಲ್ ಅವ್ರದ್ದೇನ, ಅಥವಾ ನೀವು ಯಾವ ರೀತಿ ಅವ್ರಿಗೆ ಇನ್ಪುಟ್ಸ್ ಗಳನ್ನ ಕೊಡ್ತಾ ಇದ್ರಿ? ಅವ್ರದ್ದೇ ಪ್ಲಾನ್ ಎಲ್ಲ ಕಂಪ್ಲೀಟ್ ಅವ್ರದ್ದೇ ಪ್ಲಾನ್ ಎಲ್ಲ ನಾವು ಹೇಳ್ತಾ ಇದ್ವಿ. ನಿಮ್ಗೆ ನಿಮ್ಮ ಅಡುಗೆ ಮನೆ ರೆಡಿ ಆಗುವಾಗ ಒಂದು ಕನಸಿರುತ್ತಲ್ಲ, ಹೀಗೆ ಬೇಕು ಅಂತ. ಹೌದು, ತುಂಬ ಇಷ್ಟ ಆಯಿತು. ಟಾಲಿ ನ್ಯೂಟ್ ಇರಬೇಕು, ಆಮೇಲೆ ಕಾರ್ನರ್ ಇರಬೇಕು, ಈ ಥರನೇ ಇರಬೇಕು ಅಂತ ತುಂಬ ಇಷ್ಟ ಆಯಿತು. ಓಕೆ, ರೆಡಿ ಆದ್ಮೇಲೆ ನಿಮ್ಗೆ ತುಂಬ ಖುಷಿ ಆಯಿತು. ಓಕೆ, ಅಂದ್ರೆ ನಿಮ್ಗೆ ಬೇಕಾದ ಹಾಗೆ ಆಗಿದೆ? ಇಷ್ಟಪಟ್ಟ ಹಾಗೆ ಆಗಿದೆ. ಯಾಕಂದ್ರೆ ಈ ಮಾಡ್ಯುಲರ್ ಕಿಚನ್ ಅಲ್ಲಿ ಮೇನ್ ಅಂತಂದ್ರೆ ನಿಮ್ಗೆಲ್ಲ ಹ್ಯಾಂಡಿ, ಎಲ್ಲವೂ ತಕ್ಷಣಕ್ಕೆ ಸಿಗುತ್ತೆ. ಅಡಿಗೆ ಬಹಳ ಬೇಗ ಆಗುತ್ತೆ ಅಡಿಗೆ ಎಲ್ಲ. ಬಂದವರೆಲ್ಲ ಏನಂತಾರೆ ನಿಮ್ಮ ಮನೆಗೆ ಬರುವಂತವರೆಲ್ಲ? ತುಂಬಾ ಖುಷಿ ಪಡ್ತಾರೆ, ತುಂಬಾ ಇಷ್ಟ ಪಡ್ತಾರೆ. ತುಂಬಾ ನೀಟಾಗಿರುತ್ತೆ ಅಂತಾರೆ, ತುಂಬಾ ಇಷ್ಟ. ವೆಜ್ಗಿಂತ ನಾನ್ ವೆಜ್ ಜಾಸ್ತಿ ಮಾಡ್ತೀವಿ. ಬಟ್ ಸ್ಟಿಲ್ ಇಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದೀರಿ. ಹೌದು, ಮಾಡಿದ ತಕ್ಷಣ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀವಿ. ಅಡುಗೆ ಮಾಡಿದ್ರೆ ತಕ್ಷಣ ನೀಟಾಗಿ ಮಾಡಿ. ಹಂಗಾಗಿ ಅದು 5 ವರ್ಷ ಆದ್ರೂ ಫ್ರೆಶ್ ಲುಕ್ ಇದೆ. ಸೊ ಪ್ರಕಾಶ್ ಅವರೇ, ನಿಮ್ಗೆ ಅಡುಗೆ ಪ್ಲಾನಿಂಗ್ ಅಲ್ಲಿ ಹೇಗೆ ಮೇಡಮ್ ಅವ್ರು ಏನೇನು ಇನ್ಪುಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ ನಿಮ್ ಪ್ಲಾನ್ ಮಾಡುವಾಗ? ಕ್ವಾಲಿಟಿ ವೈಸ್ ನಾನ್ ಡಿಸಿಷನ್ ತಗೊಂಡು, ಬಟ್ ರಿಕ್ವೈರ್ಮೆಂಟ್ ಏನು, ಅಲ್ಲಿ ಏನು ಬೇಕು, ಯಾವ ಥರ ಬೇಕು ಅನ್ನೋದು ಅವ್ರು ಫೈನಲೈಸ್ ಮಾಡ್ಕೊಂಡ್ರು. ಜೊತೆಗೆ ನೀವು ಇಲ್ಲೇ ಡೈನಿಂಗ್ ವ್ಯವಸ್ಥೆ ಮಾಡ್ಕೊಂಡಿರೋದು, ಇದು ಕೂಡ ಬಹಳ ಸುಂದರವಾಗಿ ಬಂದಿದೆ. ಏನಿದು ಮಾರ್ಬಲ್ ಯೂಸ್ ಮಾಡಿದ್ದೀರಾ ಏನು? ಇದು ಮಾರ್ಬಲ್ ಮೇಡಮ್. ಮಾರ್ಬಲ್ ಅಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಗ್ರೂವ್ಸ್ ತೆಗೆದಿದ್ದಾರೆ. ಇದೊಂದು ಲ್ಯಾಕರ್ ಫಿನಿಶ್ ಅಂತ ಮಾಡಿದ್ದಾರೆ. ಸೊ ನನ್ಗೆ ಫ್ಲೋರಿಂಗ್ ಮ್ಯಾಚ್ ಆಗತ್ತೆ ಅಂತೇಳಿ ಇದನ್ನ ಇಷ್ಟಪಟ್ಟರು ಮೇಡಮ್. ಸೊ ನಿಮ್ಮ ಕಿಚನ್ ಅಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಪಾರ್ಟ್ ನಿಮ್ಗೆ ಇಷ್ಟ ಆಗುತ್ತೆ? ಟಾಲಿ ಅಂತ ಅಂದ್ರೆ ಅದು ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಪ್ಲಸ್ ಇನ್ನೊಂದು ಬಲ್ಕ್ ಆಗಿ ಅದ್ರಲ್ಲಿ ಸ್ಟೋರ್ ಮಾಡಬಹುದು, ಬಲ್ಕ್ ಆಗಿ ಸ್ಟೋರ್ ಮಾಡಬಹುದು. ಈ ತರದೊಂದು ಅಡುಗೆ ಮನೆ ಮಾಡ್ಕೋಬೇಕು ಅಂತಂದ್ರೆ ಪ್ರಕಾಶ್, ಎಷ್ಟು ಖರ್ಚು ಬೀಳುತ್ತೆ ಅಂತ? ಮೇಡಮ್, ಆಗ್ಲೇನೆ ನಾನು ರಫ್ಲಿ ನನ್ನ ಮನೆ ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿದ್ದು ಕಿಚನ್ ಒಂದು 2 lakhs ತನಕ ನಾನು ಸ್ಪೆಂಡ್ ಮಾಡಬೇಕು ಅಂತ ಮೈಂಡಲ್ಲಿತ್ತು. ಬಟ್ ನಾವು ಆ ಸ್ಟೇಜಿಗೆ ಬಂದಾಗ ನಾವು 4-5 ಕಡೆ ಓಡಾಡಿದ್ಮೇಲೆ ಬಟ್ ನಮ್ಮ ಬಡ್ಜೆಟ್ ಅದಕ್ಕೆಲ್ಲೂ ಸೂಟ್ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ಕೊನೆಗೆ ಕಾಂಪ್ರಮೈಸ್ ಆಗೋಕ್ಕೂ ಇಷ್ಟ ಇರಲಿಲ್ಲ ನನಗೆ. ಈ ಕ್ಯಾಫ್ ಐಟಮ್ದು ಈ 3 ಐಟಮೇನೆ ನನ್ನ ಕಾಸ್ಟ್ ಜಾಸ್ತಿ ಬಿತ್ತು. ಬಟ್ ಇವತ್ತಿನವರೆಗೂ ನನಗೆ ಯಾವುದು 3 ಐಟಮಲ್ಲೂ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಅದಲ್ಲದೆ ನಾವು ಇವಾಗ ಏನು ರ್ಯಾಕ್ಸ್ ಮಾಡ್ಕೊಂಡಿದ್ದೀವಿ, ವುಡ್ ಯೂಸ್ ಮಾಡಿದ್ವಿ, ಇದರಲ್ಲಿ ಏನು ಡಿಫೆಕ್ಟ್ಸ್ ಬಂದಿಲ್ಲ ನನಗಾಗಲೇ. ಈ ಇನ್ಕ್ಲೂಡಿಂಗ್ ಈ ಈ ಕ್ಯಾಫ್ ಐಟಮ್ಸು ಪ್ಲಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಆಕ್ಸೆಸರೀಸ್ ಇದೆ ಒಳಗಡೆ. ಇದೆಲ್ಲ ಸೇರಿಸಿ ನನಗೆ 3.75 lakhs ಬಿತ್ತು. ಎಲ್ಲ ಸೇರಿ ಮೇಡಮ್, ಎಲ್ಲ ಸೇರಿ. ಸೊ ಹಾಗಾಗಿ ಒಂದು ಬಜೆಟ್ ಇಟ್ಕೊಂಡು ಮಾಡಿದ್ರೆ ಸುಂದರವಾದ ಅಡುಗೆ ಮನೆಯನ್ನು ಮಾಡ್ಕೋಬೋದು ಮೇಡಮ್. ಬಟ್ ನಾವು ಅನ್ಕೊಂಡಿದ್ರಲ್ಲಿ ಆಗಲ್ಲ. ಸೊ ಆ ಟೈಮಲ್ಲಿ ನಾವು ಫಿಕ್ಸ್ ಆಗಿದ್ವಿ ಅಂದರೆ ನಾವು ಅಷ್ಟರಲ್ಲೇ ಮಾಡ್ಕೋಬೇಕಂದ್ರೆ ನಾವು ಅಷ್ಟರಲ್ಲೇ ಮಾಡ್ಕೋಬೇಕಾಗುತ್ತೆ. ಬಟ್ ಇವೆಲ್ಲ ಜೀವನದಲ್ಲಿ ಒಂದ್ಸತಿ ಮಾಡ್ಕೊಳ್ಳೋದು, ಮತ್ತೆ ನಾವು ತಿರ್ಗಾ ಇನ್ನೊಂದ್ಸತಿ ಮಾಡ್ತೀವಿ ಅಂದರೆ ಆಗಲ್ಲ. ಮನೆ ಕಟ್ಬಿಟ್ಟ ಮೇಲೂ ನಾವು ಕಿಚನ್ ಆಲ್ಟರ್ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಮಾಡೋವಾಗ್ಲೇನೆ ಸ್ವಲ್ಪ ಬೇರೆ ಎಲ್ಲನ ಕಾಂಪ್ರಮೈಸ್ ಹಾಕ್ಕೊಂಡು ಇಂಥ ಕಡೆ ಎಲ್ಲ ಮಾಡೋ ಕಡೆ ಸ್ವಲ್ಪ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಮಕ್ಕಳಿಗೂ ಬಹಳ ಇಷ್ಟವಾದಂಥ ಅಡುಗೆ ಮನೆ ಇದು. ಮಕ್ಕಳಿಗೂ, 3 ಜನ ಮಕ್ಕಳಿಗೂ ತುಂಬ ಇಷ್ಟ. ಫ್ರೆಂಡ್ಲಿ ಕಿಚನ್. ಹೇಗೆ ಅನಿಸ್ತಿದೆ ನಿಮ್ಮ ಅಡುಗೆ ಮನೆನ? ಈಗ ನೀವು ನೋಡಿ ಖುಷಿ ಪಡ್ತಿದ್ರಿ, ನೀವು ಉಪಯೋಗಿಸ್ತಿದ್ರಿ. ಈಗ ನಿಮ್ಮ ಅಡುಗೆ ಮನೆನ ಜಗತ್ನಲ್ಲಿ ಎಲ್ಲರೂ ನೋಡ್ತಾರೆ, ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಏನು ಕಲ್ತಿರಲ್ಲ ಮೇಡಮ್. ನಾವು 4 ಕಡೆ ನಾವು ನೋಡಿದ್ರೆ ನಾವು ಕಲಿಯೋದು. ಅಟ್ಲೀಸ್ಟ್ ಇದು ನಮ್ಮ ಕಿಚನು 4 ಜನಕ್ಕೆ ಏನಾದರೂ ತಿಳುವಳಿಕೆ ಸಿಗ್ಬೋದು. ನಾವು ಕಲ್ತಿರೋದು ಬೇರೆಯವ್ರನ್ನ ನೋಡೆ, ನಾವೇನು ಕಲ್ತಿರಲಿಲ್ಲ. ಸೊ ಆ ರೀತಿ ಉಪಯೋಗ ಆಗ್ಬೋದು ಅನ್ನೋ ಒಂದು ಕಾರಣ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ಕೊಟ್ರಿ. ನಮ್ಮ ಅಡುಗೆ ಮನೆ ವೀಕ್ಷಕರಿಗೂ ಒಂದು ರೀತಿಯಲ್ಲಿ ಗೈಡೆನ್ಸ್ ಸಿಗುತ್ತೆ. ಅವ್ರ ಅಡುಗೆ ಮನೆ ಮಾಡ್ಕೊಳ್ಳುವಾಗ ಈ ರೀತಿ ಮಾಹಿತಿ ಸಿಕ್ಕಿದ್ರೆ ಅದು ನಮ್ಮ ಉದ್ದೇಶ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಪ್ರಕಾಶ್ ಪವಿತ್ರ ದಂಪತಿಗಳ ಸೂಪರ್ ಬ್ಯೂಟಿಫುಲ್ ಕಿಚನ್ ನೋಡಿದ್ಮೇಲೆ ನಿಮಗೂ ಅಂತಹದೇ ಅಡುಗೆ ಮನೆ ಬೇಕು ಅಂತ ಆಸೆ ಆಗ್ತಿದೆಯಾ? ಅದನ್ನ ರೆಡಿಯಾಗಿರುವಂತಹ ರೆಡಿ ಕಿಚನ್ ದುನಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೆಡಿ ಕಿಚನ್ನಲ್ಲಿ ನಿಮಗೆ ಬೇಕಾದಂತಹ ಅಡುಗೆ ಮನೆಗಳು ಶೋರೂಮ್ನಲ್ಲಿ ದೊರೆಯುತ್ತವೆ. ಎಲ್ಲಿ ಹೇಗಿರುತ್ತೆ ತೋರಿಸ್ತೀನಿ ಈ ಪುಟ್ಟ ಬ್ರೇಕ್ನ ನಂತರ.